ಹಾಯ್, ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಇವತ್ತಿನ ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವೆಲ್ಲರೂ ಹೇಗಿದ್ದೀರಿ? ಎಲ್ಲರೂ ಕೂಡ ಸಖತ್ತಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಎಲ್ಲ ಆರೋಗ್ಯನ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ಲೈಫ್ ಸ್ಟೈಲ್ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ಸ್ನೇಹಿತರೆ, ಬೆಳಗ್ಗೆ ಎದ್ಬಿಟ್ಟು ಫುಲ್ಲು ಫ್ರೆಶ್ ಅಪ್ ಆಗಿಬಿಟ್ಟು ನನ್ನೊಂದು ವಿಡಿಯೋ ಶೆಡ್ಯೂಲ್ ಮಾಡೋದಿತ್ತು. ಅಂದರೆ ಫಸ್ಟ್ ನಾನು ಬೆಂಗಳೂರಿಂದ ಊರಿಗೆ ಬಂದಲ್ಲ, ಆ ವಿಡಿಯೋನ ಎಡಿಟ್ ಮಾಡಿ ಚಾನಲಿಗೆ ಅಪ್ಲೋಡ್ ಮಾಡಿಬಿಟ್ಟು ಶೆಡ್ಯೂಲ್ ಮಾಡಿಟ್ಟಿದ್ದೀನಿ. ಕರೆಕ್ಟಾಗಿ 9 ಗಂಟೆಗೆ ಪಬ್ಲಿಷ್ ಆಗುತ್ತೆ. ಆಲ್ರೆಡಿ ಇವಾಗ ಪಬ್ಲಿಷ್ ಆಗಿರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು 9:30 ಆಗಿದೆ. ಕಾಣಿಸ್ತಾ ಇದೆಯಾ? 9:30 ಆಗಿದೆ. ಬೆಳಗ್ಗೆ ಎದ್ಬಿಟ್ಟು ಅಮ್ಮ ಮಾಡಿದ್ದು ದೋಸೆ ಹಿಟ್ಟಿಂದ ದೋಸೆ ಇರ್ಕೊಂಡು ಅನಾನಸ್ ಹಣ್ಣಿನ ಜಾಮ್ ಮಾಡಿಟ್ಟಿದ್ರು. ಜಾಮ್ ಹಾಕ್ಕೊಂಡು ದೋಸೆ ತಿಂದ್ಕೊಂಡು ಒಂದು ಲೈಟಾಗಿ ಬಿಸಿ ಬಿಸಿ ಜೀರಿಗೆ ಮತ್ತು ಮೆಂತ್ಯ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಕುಡಿದಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯ ಚೆನ್ನಾಗಿದೆ. ಅವಾಗ ಸ್ವಲ್ಪ ಹೊಟ್ಟೆ ಗುಳುಗುಳು ಅಂತ ಇದೆ, ಸ್ವಲ್ಪ ಭಯ ಆಗ್ತಾಯಿದೆ ಅಷ್ಟೇ. ಏನಿಲ್ಲ, ಲೂಸ್ ಮೋಷನ್ ಶುರು ಆಗ್ತಾಯಿತ್ತು. ಇದು ಮಳೆಗಾಲ ಅಲ್ವಾ, ಪದೇ ಹೋಗ್ತಾ ಇರಬೇಕು ಬರ್ತಾ ಇರಬೇಕು. ತುಂಬ ಬೇಜಾರಾಗ್ಬಿಟ್ಟಿದೆ ಈ ನಡುವೆ. ಆರೋಗ್ಯ ಸರಿಯಾಗಿಲ್ಲ ಅಂತಂದರೆ ಹಾಗೆ ಆಗುತ್ತೆ. ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ತುಂಬ ಒಂಥರ ಇರಿಟೇಷನ್ ಆಗಿಬಿಡುತ್ತೆ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ದಿನನಿತ್ಯ ಕಾರ್ಯಗಳನ್ನು ಮುಗಿಸ್ಕೊಂಡು, ದೇವ್ರ ಪೂಜೆ ಆಗಲಿ ಎಲ್ಲದನ್ನು ಮುಗಿಸ್ಕೊಂಡು ಮನೆ ಎಲ್ಲ ಫುಲ್ ಕ್ಲೀನಾಗಿದೆ. ನೀವು ನೋಡ್ತಾ ಇರ್ಬೋದು, ಕ್ಲೀನಾಗಿ ಒರೆಸಿ ಗುಡಿಸಿ ಎಲ್ಲ ಮಾಡಿದ್ದೀನಿ. ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ನಾನು ತೋಟಕ್ಕೆ ಹೋಗಬೇಕು. ತೋಟಕ್ಕೆ ಹೋಗ್ತಾ ಇನ್ನೊಂದು ಭಾಗದಲ್ಲಿ ಹೇಳಿದ್ದೆ, ನಾನು ನಮ್ಮ ತಂದೆ ತಾಯಿನ ಸಾಗರಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಒಂದು ಘಟನೆ ನಡೀತು ಅಂತ. ಅದೇನು ಅಂತ ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಲೆಟ್ಸ್ ಗೋ. ಲೈಟನ್ನು ಆಫ್ ಮಾಡಿ ತೋಟಕ್ಕೆ ಹೋಗೋಣ. ನಾನು ನನ್ನ ಮೊಬೈಲೆಲ್ಲ ಶೂಟ್ ಹಾಕ್ಕೊತಾ ಇದ್ದೀನಿ, DJ ಮೈಕನ್ನು ಬಳಸ್ತಾ ಇದ್ದೀನಿ. ಮನೆ ಲಾಕ್ ಮಾಡೋಣ, ಏನಕ್ಕಂತಂದರೆ ಮನೇಲಿ ಯಾರೂ ಇಲ್ಲ. ಸೊ ಹಾಗಾಗಿ ನೋಡಿ, ಮನೆ ಲಾಕ್ ಮಾಡಿಬಿಟ್ಟು ಹೋಗೋಣ. ನೋಡಿ, ನಮ್ಮ ಮೇನ್ ಡೋರ್ ಲಕ್ಷ್ಮಿ ಇದ್ದಾಳೆ. ಸೊ ಬನ್ನಿ, ತನಕ ಒಂದು ಪಾನ್ ಹಾಕೊಂಡು ಆರಾಮಾಗಿ ಇಲ್ಲಿ ಕುಂತಿದ್ದೆ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಬೇಜಾರು ಬಂದರೆ ರಾತ್ರಿ ಹೊತ್ತು ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಬನ್ನಿ ಇವಾಗ ತೋಟಕ್ಕೆ ಹೊರಡೋಣ. ಛತ್ರಿ ಬೇಕಾಗಿತ್ತು, ಪರವಾಗಿಲ್ಲ ಬನ್ನಿ. ಛತ್ರಿ ಎಲ್ಲ ಹಿಡ್ಕೊಂಡ್ರೆ ವ್ಲಾಗ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಬನ್ನಿ. ಗಂಬೂಟ್ ಹುಡುಕಿದೆ, ಸಿಕ್ಕಿಲ್ಲ ನನಗೆ, ನೋಡಬೇಕು. ನಿನ್ನೆಯಿಂದ ಸಖತ್ತಾಗಿ ಮಳೆ ಬರ್ತಾ ಇದೆ ಸ್ನೇಹಿತರೆ. ಇವಾಗೇನೋ ಸ್ವಲ್ಪ ಹೊಳೆದಿದೆ, ಸ್ವಲ್ಪ ಬಿಸಿಲಿದೆ. ಬನ್ನಿ ತೋಟಕ್ಕೆ ಹೋಗ್ಬಿಡೋಣ. ಕತ್ತಿ ಬೇಕು ಅಂತ. ಈ ಶಾರ್ಟ್ಸಿಂದು ಕಿಸೆ ಚೆನ್ನಾಗಿಲ್ಲ, ಬಿದ್ದೋಗ್ಬಿಡುತ್ತೆ. ಅದಕ್ಕೆ ಸೇಫ್ಟಿ ಮಾಡ್ಕೋಬೇಕು. ಕತ್ತಿ ತೊಗೊಳ್ತಾ ಇದ್ದೀನಿ. ಬನ್ನಿ ಹೊರಡೋಣ. ಸದ್ಯಕ್ಕೆ ಇದೊಂದು ಹಳೇದು ಚಪ್ಪಲಿತ್ತು, ಇದನ್ನ ಹಾಕ್ಕೊಂಡ್ರೆ ಸ್ವಲ್ಪ ಪ್ರೊಟೆಕ್ಷನ್ ಇದೆ, ಪರವಾಗಿಲ್ಲ. ಬನ್ನಿ ಹೊರಡೋಣ ತೋಟಕ್ಕೆ. ಸ್ನೇಹಿತರೆ, ನಾನು ಈ ವಿಡಿಯೋನ 1080p 60 fps ಮಾಡ್ತಾಯಿದ್ದೀನಿ. 4Kದಲ್ಲಿ ಯಾಕೆ ಮಾಡ್ತಾಯಿಲ್ಲ ಅಂತಂದರೆ ವೈಡಾಗಿ ಕ್ಯಾಪ್ಚರ್ ಆಗೋಲ್ಲ, ಅಲ್ಟ್ರಾ ವೈಡ್ ಇಲ್ಲ. ಸೊ ಹಾಗಾಗಿ 1080p 60 fps ರೆಕಾರ್ಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಕಾರ್ ಇಲ್ಲೇ ಇದೆ. ಮೊನ್ನೆ ನಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗಬೇಕಾದ್ರೆ ಏನು ಘಟನೆ ನಡೀತು ಅಂತಂದರೆ, ನೋಡಿ ನೀವು ನೋಡ್ತಾ ಇರ್ಬೋದು, ಈ ಟೈರ್ ಇದೆಯಲ್ಲ, ಈ ಟೈರು ಒಂದು 60ರಿಂದ 70ರಲ್ಲಿ ಹೋಗ್ತಾ ಇದ್ದೆ. ಸಡನ್ನಾಗಿ ಪಂಚರ್ ಆಗೋಯ್ತು. ಪಂಚರ್ ಆದ ತಕ್ಷಣ ಏನಾಯಿತು, ಗಾಡಿ ಫುಲ್ಲು ಲೆಫ್ಟ್ ಸೈಡಿಗೆ ಎಳೆದ್ಬಿಡ್ತು. ಗಾಡಿ ಒಂದೇ ಸಲ ನಮ್ಮ ತಂದೆ ತಾಯಿ ಎಲ್ಲ ಕುತ್ಕೊಂಡಿದ್ರು. ಹೈವೇದಲ್ಲಿ ಹೋಗ್ತಾ ಇದ್ದೆ, ಒಂದು 60-70ರಲ್ಲಿ ಹೋಗ್ತಾ ಇದ್ದೆ. ಫುಲ್ಲು ಒಂದು ಸೈಡು ಎಳೆದೇ ಬಿಡ್ತು.
ಅದು ರೋಡ್ ಹೆಂಗಿದೆ ಅಂತಂದರೆ, ಟಾರ್ ರೋಡಿಂದ ಇಳಿದ್ರೆ ಒಂದು ಇಂಚ್ ಕೆಳಗಡೆ ಇದೆ. ಸೊ ಕೆಳಗಡೆ ಇಳಿದ್ರೆ ಮೇಲ್ಗಡೆ ಹತ್ತಕ್ಕಾಗಲ್ಲ, ಹಂಗಿತ್ತು. ಬಟ್ ನಾನೇನು ಮಾಡಿದೆ, ಅದು ಒಂದು ಸೈಡ್ ಫುಲ್ ಎಳೆದು ಬಿಡ್ತಲ್ಲ ಗಾಡಿ, ಭಯ ಆಗಿಬಿಟ್ಟು ಫುಲ್ ಕಂಟ್ರೋಲ್ ತಪ್ಪಿ ಹೋಯ್ತು. ಆದರೂ ಫುಲ್ ಕಂಟ್ರೋಲ್ ಮಾಡಿದ್ದೀನಿ, ಆದರೂ ಕೂಡ ಕಂಟ್ರೋಲ್ ತಪ್ಪಿ ಕೆಳಗಡೆ ಇಳಿತು ಗಾಡಿ. ಒಂದು ಸೈಡ್ ಫುಲ್ ಹಿಂಗಾಯಿತು ಗಾಡಿ. ನಮ್ಮ ತಂದೆ ತಾಯಿ ಎಲ್ಲ ಫುಲ್ ಭಯ ಬಿಟ್ಬಿಟ್ರು. ಪಂಚರ್ ಆದರೆ ಹಿಂಗೆ ಒಂದು ಸೈಡು ಸಡನ್ನಾಗಿ ಎಳೆದು ಬಿಡುತ್ತಪ್ಪ. ಸೊ ತುಂಬ ಭಯ ಆಯಿತು. ನಾನು ಭಯಪಟ್ಟಿಲ್ಲ, ನಮ್ಮ ತಂದೆ ತಾಯಿಗೆ ತುಂಬ ಭಯ ಆಯಿತು. ಏನಕ್ಕಂತಂದರೆ ನನಗೆ ಹ್ಯಾಂಡಲ್ ಮಾಡೋದು ಗೊತ್ತು. ಈ ಗಾಡಿ ಫುಲ್ ಕಂಟ್ರೋಲ್ ಇದೆ ನನಗೆ. ಬೇಸಿಕ್ ಗಾಡಿನೇ, ಬಟ್ ನನಗೆ ಫುಲ್ ಕಂಟ್ರೋಲ್ ಇದೆ. ಫುಲ್ ಕಂಟ್ರೋಲ್ ಮಾಡಿದೆ. ಮತ್ತು ತಿರ್ಗಾ ಕೆಳಗಡೆ ಇಳಿದಿದ್ದ ಗಾಡಿನ ಸಡನ್ನಾಗಿ ತಿರ್ಸಿದೆ. ಆದರೂ ಕೂಡ ಮತ್ತೆ ತಿರ್ಗಾ ಲೆಫ್ಟಿಗೆ ಎಳಿತು ಗಾಡಿ. ಹಾಗೆ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸಿ ನೋಡಿದೆ, ಫುಲ್ ಎಳಿತಾ ಇತ್ತು ಒಂದು ಸೈಡು. ನಿಲ್ಲಿಸಿ ನೋಡ್ತೀನಿ, ಫುಲ್ ಪಂಚರ್ ಆಗಿತ್ತು. ಸೊ ನಮ್ಮ ತಂದೆ ತಾಯಿಗೆ ಟ್ರೈನ್ ಬಂದು 8:45ಗೆ ರಾತ್ರಿ. ನಾವು ಇದ್ದಿದ್ದು 8:20 ಆಗಿತ್ತು. ಸೊ ಗಾಡಿ ಪಂಚರ್ ಆಯ್ತಲ್ಲ, ಇನ್ನೂ ಒಂದು 2-3 ಕಿಲೋಮೀಟ್ರ್ ಬಾಕಿ ಇತ್ತು ಟ್ರೈನ್ ಸ್ಟೇಷನ್ಗೆ. ಸೊ ಟೈಮಿಗೆ ರೀಚ್ ಆಗೋಕ್ಕಾಗಲ್ವೇನೋ ಅಂತ ಭಯ ಆಯಿತು ಅವ್ರಿಗೂ ಕೂಡ. ನಾ ಪಟ ಹಿಂಗಡೆ ನಂದು ಎಕ್ಸ್ಟ್ರಾ ಸ್ಟೆಪ್ನಿ ಇತ್ತು. ಸೊ ಜಾಕ್ ಹಾಕ್ಬಿಟ್ಟು ಏರ್ಸ್ತಾ ಇದ್ದೀನಿ, ಮೇಲ್ಗಡೆ ಏರ್ತಾನೆ ಇಲ್ಲ. ನನಗೆ ಗೊತ್ತಿರಲಿಲ್ಲ. ನಮ್ದು ಇನ್ನೊಂದು ಕಾರ್ ಇದೆಯಲ್ಲ, i20 ಎಲ್ಲ ಇದೆ, ಅದೆಲ್ಲ ಪಂಚರ್ ಆದಾಗ ಜಾಕ್ ಹಾಕ್ಬಿಟ್ಟು ಏರ್ಸಿದ್ದೀನಿ, ಏರ್ತಾಯಿತ್ತು. ಬಟ್ ಇದು ಏರ್ಲೇ ಇಲ್ಲ. ಒಂದು ಸಲ ಫುಲ್ ಭಯ ಆಗೋಯ್ತು. ಅಯ್ಯೋ ದೇವ್ರೆ, ಟೈಮ್ ಬೇರೆ ಆಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಹಾಗೆ ನಮ್ಮ ತಂದೆಯವರು ಸ್ವಲ್ಪ ಮುಂದ್ಗಡೆ ಹೋದರು, ಅಲ್ಲಿ ಪಂಚರ್ ಶಾಪ್ನವ್ರು ಇದ್ದರು. ಅವರು ಬಂದು ಆಮೇಲೆ ಜಾಕ್ ಹಾಕ್ಬಿಟ್ಟು ಏರ್ಸ್ಬಿಟ್ಟು ಟೈರ್ನ ರಿಮೂವ್ ಮಾಡೋರು. ನೋಡಿದ್ರೆ ರಿಮ್ ಫುಲ್ ಬೆಂಡ್ ಆಗ್ಬಿಟ್ಟಿದೆ. ಏನಕ್ಕೆ ಅಂತಂದರೆ, ಪಂಚರಾಗಿ ಕೆಳಗಡೆ ಇಳಿತಲ್ಲ ಗಾಡಿ, ಇಳಿದವಾಗ ಏನಾಯಿತು, ನಾನು ಸಡನ್ನಾಗಿ ಮತ್ತು ತಿರ್ಗಾ ಟಾರ್ ರೋಡಿಗೆ ತೊಗೊಂಬರ್ಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ತೀರಿಸ್ಬಿಟ್ಟೆ ಹ್ಯಾಂಡಲ್ಲು. ಅಂದರೆ ಕೆಳಗಡೆ ಇಳಿದ್ರೆ ಮತ್ತು ಗಾಡಿ ಪಲ್ಟಿನ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಸಡನ್ನಾಗಿ ತೀರಿಸಿದೆ. ಅದು ಮಣ್ ರೋಡಿಂದ ಟಾರ್ ರೋಡಿಗೆ ಸ್ವಲ್ಪ 1 ಇಂಚ್ ಅಪ್ಪಿತ್ತು. ಅಪ್ ಹಚ್ಚಿದ್ದಕ್ಕೆ ರಿಮೂವ್ ಬೆಂಡ್ ಆಗೋಯ್ತು, ಸಂಪೂರ್ಣ ಬೆಂಡ್ ಆಯಿತು. ಸೊ ಅವ್ರು ರಿಮೂವ್ ಮಾಡಿ ಬೆಂಡೆಲ್ಲ ತೆಗೆದುಬಿಟ್ಟು, ನಂದು ಸ್ಟೆಪ್ನಿ ಇತ್ತು, ಸ್ಟೆಪ್ನಿನ ಹಾಕಿಬಿಟ್ಟು ಫಿಟ್ ಮಾಡಿದೆ. ಆಮೇಲೆ ಸ್ಟೆಪ್ನಿಗೂ ಬ್ಲೋ ಇರಲಿಲ್ಲ, ಅಲ್ಲೇ ಪಕ್ಕದಲ್ಲಿ ಇರೋದ್ರಿಂದ ಸ್ವಲ್ಪ ದೂರ ಅವ್ರ ಶಾಪ್ ತನಕ ಹೋಗಿಬಿಟ್ಟು ಬ್ಲೋ ಹಾಕ್ಕೊಂಡು ನಾನು ಸ್ಟೆಪ್ನಿನ ಇನ್ನೊಂದು ಟೈರ್ನ ರೆಡಿ ಮಾಡಿಸ್ಕೊಂಡು ಸ್ಟೆಪ್ನಿನ ಹಾಕ್ಕೊಂಡು ಬಂದಿದ್ದಾಯಿತು. ಸಿಕ್ಕಾಬಿಟ್ಟೆ ರಿಮ್ ಬೆಂಡ್ ಆಗ್ಬಿಟ್ಟಿತ್ತು. ನಾನು ಯಾವುದೇ ವೀಡಿಯೋ ಮಾಡಿಲ್ಲ, ಏನಕ್ಕಂತಂದರೆ ನಮ್ಮ ತಂದೆಗೆ ವ್ಲಾಗ್ ಮಾಡೋದೆಲ್ಲ ಇಷ್ಟ ಆಗಲ್ಲ. ಒಂದೇ ಸೆಕೆಂಡ್ ಕೈ ನೋವು ಬಂದಾಯಿತು. ನಮ್ಮ ತಂದೆಗೆ ವ್ಲಾಗ್ ಮಾಡೋದೆಲ್ಲ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ. ಏನಕ್ಕಂತಂದ್ರೆ ತುಂಬ ಗಡ್ಬಡಿಯಲ್ಲಿದ್ವಿ. ಸೊ ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಿಲ್ಲ. ಸೊ ಇಷ್ಟೆಲ್ಲ ಆಯಿತು. ನೀವೇನಾದರೂ ಕಾರ್ ಡ್ರೈವ್ ಮಾಡ್ತಾಯಿದ್ದೀರಾ ನೈಟ್ ಹೊತ್ತು ಅಂತಂದರೆ ತುಂಬ ಸ್ಪೀಡಾಗಿ ಹೋಗಬೇಡಿ. ಟಯರು ಕಂಡೀಷನ್ ಚೆನ್ನಾಗಿದೆ ಅಂತಂದರೆ ಪರವಾಗಿಲ್ಲ. ಟೈರ್ ಕಂಡೀಷನ್ ಚೆನ್ನಾಗಿಲ್ಲ, ತುಂಬ ಓಲ್ಡ್ ಟೈರ್ ಅಂತಂದರೆ ಮಳೆಗಾಲದಲ್ಲಿ ತುಂಬ ಡೇಂಜರು. ಏನಕ್ಕಂತಂದರೆ ಕಲ್ಲುಗಳು, ಮಳೆಗಳು ಎಲ್ಲ ಬಿದ್ದಿರ್ತವೆ. ಇವಾಗ ನೀವು ತುಂಬ ಸ್ಪೀಡಾಗಿ ಅಂತಂದರೆ 100, 120 ಸ್ಪೀಡಲ್ಲಿ ಏನಾದ್ರು ಇತ್ತು ಅಂತಂದರೆ, ನಿಮ್ಮ ಗಾಡಿ ಪಂಚರ್ ಆಯಿತು ಅಥವಾ ಟೈರ್ ಬ್ಲಾಸ್ಟ್ ಆಯಿತು ಅಂತಂದರೆ ಒಂದು ಸೈಡ್ ಫುಲ್ ಎಳೆದ್ಬಿಡುತ್ತೆ ಸ್ನೇಹಿತರೆ, ಸರಿಯಾಗಿ ಎಳೆದ್ಬಿಡುತ್ತೆ. ಒಂದು ಸೈಡ್ ಸಡನ್ನಾಗಿ ಎಳೆದ್ಬಿಡುತ್ತೆ. ಆವಾಗ ನಮ್ಗೆ ಕಂಟ್ರೋಲು ಸಿಗೋಲ್ಲ. ಇದು ಪವರ್ ಸ್ಟೇರಿಂಗ್ ಇದೆ, ಆದರೂ ಅಷ್ಟು ಪವರ್ ಇಲ್ಲ. ಪವರ್ ಸ್ಟೇರಿಂಗ್ ಆಯಿತಾ, ಬೇಸಿಕ್ ಗಾಡಿ ಇವೆಲ್ಲ ಅಷ್ಟೊಂದು ಕಂಟ್ರೋಲ್ ಸಿಗೋಲ್ಲ. ಆದರೂ ಕೂಡ ನನಗೂ ಓಡಿಸಿ ರೂಢಿ ಇದೆ, ಎಲ್ಲ ಥರ ರೋಡಿಗೂ ಓಡಿಸಿ ರೂಢಿ ಇದೆ. ಆಲ್ರೆಡಿ ತುಂಬ ಲಾಂಗ್ ಎಲ್ಲ ತೊಗೊಂಡೋಗಿದ್ದೀನಿ, ಮಹಾರಾಷ್ಟ್ರ, ಕೊಲ್ಲಾಪುರ ಈ ಕಡೆ ಎಲ್ಲ ತೊಗೊಂಡೋಗಿದ್ದೀನಿ. ಹಾಗಾಗಿ ರೂಢಿ ಇದೆ. ಡೈಲಿ ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಟ್ರಾವೆಲ್ ಮಾಡ್ತಾಯಿದ್ರೆ ಅಷ್ಟೊಂದು ಇದಾಗಲ್ಲ. ಏನಕ್ಕಂತಂದರೆ ರೂಢಿ ಇರುತ್ತೆ. ಈಗೆಲ್ಲರೂ ನೀವೇನಾದ್ರು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡ್ರಿ, ಎಲ್ಲರೂ ಲಾಂಗ್ ಟ್ರಿಪ್ ಹೋಗಬೇಕು ಅಂತ ಆಸೆ ಇರುತ್ತೆ. ಅವಾಗ ಹೋಗಬೇಕಾದ್ರೆ ಟೈರ್ ಕಂಡೀಷನ್ ನೋಡಿಕೊಂಡು ಟ್ರಾವೆಲ್ ಮಾಡಿ. ಟೈರ್ ಕಂಡೀಷನ್ ಚೆನ್ನಾಗಿಲ್ಲ ಅಂತಂದರೆ ನಿಧಾನ ಹೋಗಿ. ಪಂಚರ್ ಆದರೆ ಮಾತ್ರ ಸರಿಯಾಗಿ ಎಳೆಯುತ್ತೆ ಸ್ನೇಹಿತರೆ. ನಮ್ಮ ತಂದೆ ತಾಯಿ ಬೆಚ್ಚಿಬಿಟ್ಬಿಟ್ರು, ಏನೋ ಆಯಿತು ಅಂತಲೇ ಅಂದ್ಕೊಂಡ್ರು. ನಾನು ಸ್ವಲ್ಪ ಸಮಾಧಾನ ಮಾಡಿದೆ, ಆದರೂ ಕೂಡ ಅವರಿಗೆ ಭಯ ಹೋಗಿಲ್ಲ. ಅವ್ರನ್ನ ಟ್ರೈನ್ ಹತ್ಬಿಟ್ಟು ಬರಬೇಕಾದ್ರೆ ತುಂಬ ಭಯ ಪಟ್ಕೊತಾ ಇದ್ರು. ಸೊ ಹೀಗೆಲ್ಲ ಆಯಿತು. ಇವಾಗ ತೋಟಕ್ಕೆ ಹೋಗಿ ಬಂದಮೇಲೆ ಇದು ನಮ್ಮದು ಸ್ಟೆಪ್ನಿ, ಇದನ್ನು ತೆಗೆದುಬಿಟ್ಟು ಒರಿಜಿನಲ್ ಟೈರ್ನ ಹಾಕಬೇಕು. ಇದು ಸ್ವಲ್ಪ ಚೆನ್ನಾಗಿದೆ ಟೈರ್. ಸೊ ಹಾಗಾಗಿ ಇದನ್ನು ತೆಗೆದುಬಿಟ್ಟು ಹಳೆ ಟೈರ್ನ ಹಾಕೋಣ ಅಂತ.
ಮಿಕ್ಕಿದ್ದೆಲ್ಲ ಟೈರ್ ಓಕೆ, ಪರವಾಗಿಲ್ಲ. ಇನ್ನೊಂದು 5,000-6,000 ಓಡ್ಬೋದು. ಬಟ್ ನಮ್ಮ ಹಳ್ಳಿ ರೂಟಿಗೆ ಸಾಕಾಗಲ್ಲ. ಬನ್ನಿ ಲೆಟ್ಸ್ ಗೋ, ಹೋಗೋಣ. ತೋಟಕ್ಕೆ ಹೋಗಿ ಬಂದಮೇಲೆ ನಾವು ಟೈರ್ನ ಚೇಂಜ್ ಮಾಡಬೇಕು. ಇದನ್ನ ಹೇಳಬೇಕು ಅಂತಿದ್ದೆ. ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಗಾಳಿ, ಪದೇ ಪದೇ ಕರೆಂಟ್ ಹೋಗೋದು ಬರೋದು ಆಗ್ತಾಯಿತ್ತು. ಸೊ ನಿನ್ನೆ ರಾತ್ರಿ ಎಲ್ಲೋ ಒಂದು ಮರ ಬಿದ್ದಿದೆ. ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅಡಿಕೆ ಮರನ ಪಲ್ಟಿ ಹೊಡೆದಿದ್ದೆವು, ಏನು ಅಂತ ಗೊತ್ತಿಲ್ಲ. ಅದಕ್ಕೆ ತೋಟಕ್ಕೆ ಹೋಗ್ಬಿಟ್ಟು ನೋಡ್ಕೊಂಬರೋಣ. ಇವಾಗ ಬನ್ನಿ, ನಿಮಗೇನು ತೋರಿಸ್ತೀನಿ. ಇಲ್ಲಂತೂ ಫುಲ್ ಮಟ್ಟಿ ಥರ ಬೆಳ್ಕೊಬಿಟ್ಟಿದೆ ಗಾಯ್ಸ್, ಹೆವಿ ಬೆಳ್ಕೊಂಬಿಟ್ಟಿದೆ ನೋಡಿ. ಇಲ್ಲಿ ಓಡಾಡೋದಕ್ಕೂ ಭಯ ಆಗುತ್ತೆ, ತುಂಬ ಗಾಳಿ ಇದೆ. ನೀವೇನು ನೋಡ್ತಾ ಇದ್ದೀರಾ, ಇದು ಲಿಂಬೆ ಗಿಡ ಆಯಿತಾ. ಇದು ನಾನು ಹಾಕಿರುವಂಥದ್ದು ಲಿಂಬೆ ಗಿಡ. ಆ್ಯಕ್ಚುಲಿ ಇದು ನಮ್ಮ ಮನೆ ಹಿತ್ತಲಿತ್ತು. ಅಲ್ಲಿ ಹಿತ್ತಲು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಇಲ್ಲಿ ತಂದು ನಡೆಸಿದ್ರು. ಗಿಡ ಏನೋ ಚೆನ್ನಾಗಿ ಬೆಳ್ಕೊಂಡಿದ್ದೆ, ಬಟ್ ಇನ್ನೂವರೆಗೂ ಒಂದೇ ಒಂದು ಲಿಂಬೆಕಾಯಿ ಕೂಡ ಬಿಟ್ಟಿಲ್ಲ. ಆ್ಯಕ್ಚುಲಿ ಇದು ಚಿಕ್ಕ ಗಿಡ ಇರಬೇಕಾದ್ರೆ ತುಂಬ ಲಿಂಬೆಕಾಯಿಗಳನ್ನು ಬಿಡುತ್ತೆ. ಇದು ಕಸಿ ಗಿಡ, ನಮ್ಮ ಸ್ನೇಹಿತರು ಕೊಟ್ಟಿರುವಂಥದ್ದು. ನಮ್ಮ ಸ್ನೇಹಿತರ ಹೆಸರು ಬಂದು ಬಂಗಾರೇಶ್ವರ್ ಹೆಗಡೆ ಅಂತ ಹೇಳಿಬಿಟ್ಟು. ನಮಗೆ ತುಂಬ ಫೇವ್ರೇಟ್ ಅವರು. ಸೊ ತುಂಬ ವಿಷಯಗಳನ್ನು ಕಲ್ತ್ಕೊಂಡಿದ್ದೀನಿ ಅವ್ರ ಹತ್ರ. ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದೇ ಅವರು ಕೊಟ್ಟಿರುವಂಥದ್ದು. ಬಂಗಾರೇಶ್ವರ್ ಹೆಗಡೆ ಅಂತ, ಕೊಳಗಿ ಅವ್ರದ್ದು ಊರು. ಅವ್ರದ್ದು ಈ ಥರದ್ದು ಹವ್ಯಾಸಗಳೆಲ್ಲ ಮಾಡ್ತಾರೆ ಮನೆಯಲ್ಲೇ. ಇದೊಂದು ಒಳ್ಳೊಳ್ಳೆ ಹವ್ಯಾಸಗಳಿದೆ ಅವ್ರದ್ದು. ಕಾಡುಗಳಿಗೆಲ್ಲ ಹೋಗಿಬಿಟ್ಟು ಅಲ್ಲಿ ವಿಶೇಷವಾದಂತಹ ಸಸ್ಯ ಆಗಿರ್ಬೋದು, ಗಿಡಗಳನ್ನು ತಂದು ಅದನ್ನು ಬೋನ್ಸಾಯಿ ಮಾಡಿ ಮನೆಯಲ್ಲೇ ಮಾಡ್ಕೊಂಡಿದ್ದಾರೆ. ಯಾವುದೇ ಥರ ಮಾರ್ಕೆಟಿಂಗ್ ಮಾಡೋದಕ್ಕೆ ನಾನು ಹೇಳ್ತಾ ಇಲ್ಲ, ಅವರು ಕೂಡ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಅವ್ರದ್ದೊಂದು ಹಾಬಿ ಅಷ್ಟೇ. ಬೋನ್ಸಾಯಿ ಕೂಡ ಮಾಡಿದ್ದಾರೆ. ನಾನೊಂದು ಅರಳಿ ಸಸಿಯನ್ನು ತಂದು ಕೊಟ್ಟಿದ್ದೆ, ಅದನ್ನು ಬೋನ್ಸಾಯಿ ಮಾಡಿದ್ದಾರೆ. ಅಂದರೆ ಮನೆ ಎದುರುಗಡೆ ಸ್ವಲ್ಪ ಜಾಗ ಇದೆ ಆಯಿತಾ, ಅಲ್ಲಿ ಚಿಕ್ಕದಾಗಿ ಹೂವಿನ ಗಿಡಗಳು ಆಗಿರ್ಬೋದು, ಈ ಲಿಂಬೆ ಗಿಡ, ಬದನೆಕಾಯಿ ಗಿಡ, ತೊಂಡೆ ಗಿಡ, ಈ ಥರದ್ದೆಲ್ಲ ಹಲವಾರು ಮಾಡ್ಕೊಂಡಿದ್ದಾರೆ. ಎಲ್ಲ ಕಸಿ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಾನಾ ರೀತಿಯ ಹೂಗಳಾಗಿರ್ಬೋದು. ಆಮೇಲೆ ಒಂದೇ ದಾಸವಾಳ ಗಿಡದಲ್ಲಿ ಒಂದು 5-6 ಥರ ಹೂ ಬಿಡುತ್ತೆ. ವೈಟು, ಯೆಲ್ಲೋ, ರೆಡ್ಡು ಎಲ್ಲ ಹೂ ಬಿಡುತ್ತೆ. ಎಲ್ಲ ಅವರೇ ಮಾಡಿರುವಂಥದ್ದು. ನೋಡೋಣ, ನಾವು ಫ್ರೀ ಸಿಕ್ಕಾಗ ಬೇಕಾದ್ರೆ ಅವ್ರದ್ದೊಂದು ವಿಡಿಯೋ ಮಾಡೋಣ, ಅವ್ರದ್ದೊಂದು ಪರಿಚಯದ ವಿಡಿಯೋ ಮಾಡೋಣ. ಏನಕ್ಕಂತಂದರೆ ತುಂಬ ಸ್ಪೆಷಲ್ ಅವರು ಆಯಿತಾ. ಯಾರಿಗೂ ಗೊತ್ತಿಲ್ಲ, ನನಗೆ ಗೊತ್ತು. ಏನಕ್ಕಂತಂದರೆ ನಮಗೆ ತುಂಬ ಆಪ್ತರವರು, ನಮಗೆ ರಿಲೇಟಿವ್ ಕೂಡ ಹೌದು. ನನಗಿಂತ ಏಜಲ್ಲಿ ದೊಡ್ಡವರೇ, ಬಟ್ ನಮ್ಗೆ ಒಂಥರ ಫ್ರೆಂಡ್ ಇದ್ದಂಗೆ ಅವರು. ನಾನು ಅವರು ತುಂಬ ಕ್ಲೋಸ್ ಆಗಿದ್ದೀವಿ. ಅವರು LIC ಏಜೆಂಟ್ ಆಯಿತಾ, ತುಂಬ ಬ್ಯುಸಿ ಇರ್ತಾರೆ. ಹಳ್ಳಿಯಿಂದ ಹಳ್ಳಿಗೆ ಓಡಾಡ್ತಾ ಇರ್ತಾರೆ ದಿನನಿತ್ಯ. ಮತ್ತು ಅವ್ರದ್ದೊಂದು ಸ್ವಂತ ಹೋಟೆಲ್ ಕೂಡ ಇದೆ. ಅವ್ರ ಮಿಸ್ಸಸ್ ನಡೆಸ್ತಾರೆ. ಅಡುಗೆ ಎಲ್ಲ ಎಕ್ಸ್ಟ್ರಾಆರ್ಡಿನರಿ ಮಾಡ್ತಾರೆ. ನಮ್ಮ ಮನೇಲಿ ಏನೋ ಫಂಕ್ಷನ್ ಆದರೂ ಅವರೇ ಬಂದು ಮಾಡೋದು. ಸೊ ಅವ್ರದ್ದೊಂದು ವಿಡಿಯೋ ಮಾಡೋಣ ಆದಷ್ಟು ಬೇಗ. ಅವ್ರು ಫ್ರೀ ಸಿಗ್ಬೇಕು ನಮಗೆ. ಅವ್ರು ಫ್ರೀ ಸಿಗೋದೇ ಕಷ್ಟ. ನೋಡೋಣ. ಅವರು ಹೀಗೆ ನಾನು ಮನೇಲಿದ್ದವಾಗ ಅವಾಗ ಹೀಗೆ ಖಾಲಿ ಇದ್ದವಾಗ ಇದು ಬೆಟ್ಟಕ್ಕೆ ಕಾಡಿಗೆಲ್ಲ ಹೋಗ್ತಾ ಇದ್ವಿ. ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ನೋಡ್ತಾ ಇದ್ವಿ. ನೋಡಿಕೊಂಡು ಏನಾದರೂ ಒಳ್ಳೆ ಸಸ್ಯಗಳು ಸಿಕ್ಕಿದರೆ, ಔಷಧಿ ಸಸ್ಯಗಳಾಗಿರ್ಬೋದು, ಈ ಥರ ಸಸ್ಯಗಳು ಸಿಕ್ಕಿದರೆ ಮನೆಗೆ ತಂದು ನೆಟ್ಕೊಳ್ಳೋದು, ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡೋದು, ಇದನ್ನೆಲ್ಲ ಮಾಡ್ತಾಯಿದ್ರು. ತುಂಬ ಸಖತ್ತಾಗಿದ್ದಾರೆ ಅವರು. ಒಳ್ಳೆ ಗುಣ ಇದೆ ಅವರಿಗೆ. ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಸಖತ್ತಾಗಿದ್ದಾರೆ. ನೀವು ನೋಡಿರ್ಬೋದು, ನನ್ನ ವ್ಲಾಗಲ್ಲಿದೆ ಅವ್ರದ್ದು. ನಾನು ಗುಡ್ವಿ ಪಕ್ಷಿಧಾಮಕ್ಕೇನೋ ಹೋಗಿದ್ದೆ, ಆವಾಗ ಅವ್ರ ಜೊತೆನೇ ಹೋಗಿದ್ದೆ ನಾನು. ಆ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಅಂತ. ಸೊ ಈ ಲಿಂಬೆ ಗಿಡ ಇನ್ನೂ ಬೆಳವಣಿಗೆ ಆಗ್ತಾಯಿಲ್ಲ, ಲಿಂಬೆಕಾಯಿ ಕೂಡ ಬಿಡ್ತಾ ಇಲ್ಲ. ನಮ್ಮ ಮನೆ ಕೆಲಸಕ್ಕೆ ಬರ್ತಾರೆ. ಅವ್ರದ್ದು ಕೇಳಿದ್ದೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಅವ್ರು ಹೇಳಿದ್ರು, ನೋಡಿ ಅಕ್ಕಪಕ್ಕ 2 ದೊಡ್ಡ ತೆಂಗಿನ ಮರಗಳಿದ್ದಾವೆ, ಅದಕ್ಕೆ ನೆರಳಾಗ್ಬಿಟ್ಟಿದೆ. ಯಾವುದೇ ಗಿಡದ ಹನಿಗಳು ಅದ್ರ ಮೇಲೆ ಬೀಳಬಾರ್ದಂತೆ. ಸೊ ಓಪನ್ ಪ್ಲೇಸಲ್ಲಿ ನಡಬೇಕು ಅಂತಂದರು. ಸೊ ಹಾಗಾಗಿ ಇವಾಗ ದೊಡ್ಡದಾಗ್ಬಿಟ್ಟಿದೆ, ಅದನ್ನ ಕೀಳಕ್ಕೂ ಬರೋಲ್ಲ. ಚಿಕ್ಕದಾಗಿದ್ದರೆ ಏನಾದರೂ ಮಾಡ್ಬೋದಾಗಿತ್ತು. ನೋಡಬೇಕು ಏನು ಮಾಡೋದು ಅಂತ. ತುಂಬ ಒಳ್ಳೆ ಗಿಡ ಸ್ನೇಹಿತರೆ. ಹಿಂಗೆ ಲಿಂಬೆಹಣ್ಣು ಬಿಡುತ್ತೆ ಅಂದರೆ ಅವ್ರ ಮನೆಯಲ್ಲೂ ಇದು ಸೇಮ್ ಇದೇ ಥರ ಗಿಡ ಇದೆ. ತುಂಬ ಲಿಂಬೆಕಾಯಿ ಬಿಡುತ್ತೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಅವರು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಲಿಂಬೆಕಾಯಿ ಇಸ್ಕೊಂಡು ಹೋಗ್ತಾರಂತೆ, ಅಷ್ಟು ಬಿಡುತ್ತೆ. ಇವಾಗ ನಾನು ತೋಟಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ. ಮೊಬೈಲಲ್ಲಿ ಬ್ಲಾಗ್ ಮಾಡಿ ರೂಢಿ ಇಲ್ಲದೆ ಇದ್ದಿದ್ದಕ್ಕೆ ಕೈಯೆಲ್ಲ ನೋವು ಬರ್ತಾಯಿದೆ, ಹಿಡ್ಕೊಬೇಕಲ್ಲ. ಹಾಗಾಗಿ ಮನೇಲಿದ್ದು ಕೆಲಸ ಮಾಡ್ತಾಯಿದ್ರೆ ಸ್ವಲ್ಪ ಶಕ್ತಿ ಇರುತ್ತೆ, ಎನರ್ಜಿ. ನಾವು ಬೆಂಗಳೂರಲ್ಲಿ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡೋದು. ಸೊ ಇವಾಗ ಕೆಲಸ ಸ್ವಲ್ಪ ಹೆವಿ ಆಯ್ತು ಅಂತಂದರೂ ಮೈಕೈ ನೋವು.
ಬನ್ನಿ ಜಾಸ್ಕೊ. ನೋಡಿ ಎಲೆ ಬಳ್ಳಿ ಎಲ್ಲ ನೆಲಕ್ಕೆ ಉಟ್ಬಿಟ್ಟಿದ್ದಾವೆ. ಇಲ್ಲಿ ಕಡ ಹಸಿದೀವಲ್ಲ ಅದಕ್ಕೆ ಚೆನ್ನಾಗಾಯಿತು. ಬೇರೆಲ್ಲ ಕ್ಲೀನಾಗಿ ಬಿಟ್ಕೊಂಡು ಅಲ್ಲೇ ಬೆಳ್ಕೊಂಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಮಣ್ಣು ಹಾಕ್ಸಿದ್ವಿ 1 ವರ್ಷದ ಹಿಂದೆ. ಹಾಗಾಗಿ ಇನ್ನೊಂದು 5-6 ವರ್ಷ ಮಣ್ಣು ಹಾಕ್ಸೋದು ಬೇಡ ತೋಟಕ್ಕೆ. ಚೆನ್ನಾಗಿ ಮಣ್ಣು ಹಾಕಿದ್ದಾರೆ. ಗಾಳಿ ಏನಂತಂದರೆ ಈ ಥರ ಗಾಳಿ ಇದ್ದವಾಗ ತೋಟಕ್ಕೆ ಬರೋಕ್ಕೆ ಭಯ ಆಗುತ್ತೆ. ಸಿಕ್ಕಾಪಟ್ಟೆ ಗಾಳಿ ಸ್ನೇಹಿತರೆ. ಅಡಿಕೆ ಮರ ಅಂದರೆ ಯಾವ ಮರಕ್ಕೆ ಸ್ಟ್ರೆಂತ್ ಇಲ್ವೋ ಆ ಮರ ತುಂಬ ಗಾಳಿ ಬಂದರೆ ಮುರಿದೋಗ್ಬಿಡುತ್ತೆ. ಮುರಿದು ಬೀಳೋ ಚಾನ್ಸಸ್ ತುಂಬ ಇದೆ. ಅದಕ್ಕೋಸ್ಕರ ಗಾಳಿ ಇದ್ದಾಗ ನಾವು ತೋಟಕ್ಕೆ ಆ್ಯಕ್ಚುಲಿ ಬರೋಲ್ಲ. ಇವಾಗ ನಾನು ಒಬ್ಬನೇ ಬೇರೆ ಇದ್ದೀನಿ, ಮನೇಲಿ ಕೂಡ ಯಾರೂ ಇಲ್ಲ. ಸೊ ಹಾಗಾಗಿ ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಅದಕ್ಕೋಸ್ಕರ ತೋಟಕ್ಕೆ ಹೋಗಲೇಬೇಕು ಅಂತ ಹೇಳಿ ಬಂದೆ. ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಗಾಳಿ ಇದೆ ಸ್ನೇಹಿತರೆ. ಇದೆಲ್ಲ ನಮ್ಮ ಅಜ್ಜ ಮಾಡಿರುವಂಥ ತೋಟ. ಇದು ತುಂಬ ಹಳೆಯ ಮರಗಳು. ಸೊ ಕೆಲವೊಂದು ಅಡಿಕೆ ಮರದ ಆಯುಷ್ಯ ಮುಗ್ದಿರುತ್ತೆ. ಅದಕ್ಕೆ ಮೇಲ್ಗಡೆ ನೋಡ್ಕೊತ ಹೋಗಬೇಕು. ತುಂಬ ಡೇಂಜರ್. ಎಷ್ಟೊತ್ತಿಗೆ ಉದುರು ಬಿಡುತ್ತೆ ಅಂತ ಗೊತ್ತಿಲ್ಲ. ಮಳೆಗಾಲದಲ್ಲಿ ಹಾಗೆ ಆಗುತ್ತೆ ಸ್ನೇಹಿತರೆ. ತುಂಬ ಗಾಳಿ ಇದ್ದರೆ ಅದೇ ಥರ ಸಿಕ್ಕಾಪಟ್ಟೆ ಸೊಳ್ಳೆ ಮಾತ್ರ ತೋಟದಲ್ಲಿ. 1-2 ನಿಮಿಷ ಆಯಿತು ಬಂದು. ಇದು ಕೂಡ ಒಳ್ಳೆ ಲಿಂಬೆಕಾಯಿ ಬಿಡ್ತಾಯಿತ್ತು ಸ್ನೇಹಿತರೆ. ಸಖತ್ತಾಗಿತ್ತು. ಇದು ತುಂಬ ದೊಡ್ಡದಾಗಿ ಬಿಡೋದು ಲಿಂಬೆಕಾಯಿ. ಒಂಥರ ಏನಂತಾರೆ ಇಷ್ಟು ದೊಡ್ಡಕ್ಕೆ ಬಿಡೋದು ಚೆನ್ನಾಗಿತ್ತು. ಬಟ್ ಒಂದು ಅಡಿಕೆ ಮರ ಬಿದ್ದುಬಿಟ್ಟು ಗಿಡಕ್ಕೆ ಪೆಟ್ಟಾಗಿದೆ. ಅಷ್ಟರ ಮೇಲಿಂದ ಬಿಡ್ತಾ ಇಲ್ಲ. ಸೇಫ್ ಮಾಡಿದ್ದೀನಿ, ಅದು ಕೂಡ ಬಿಡ್ತಾ ಇಲ್ಲ. ನೋಡ್ಬೇಕು ಇಲ್ಲೇನೋ ಹಾವೇನೋ ಇರಬೇಕು. ಮೋಸ್ಟ್ಲಿ ಹಂಗೆ ಅನ್ಕೊತೀನಿ. ಗಿಡ ತುಂಬ ಶೇಕ್ ಆಗ್ತಾ ಇದೆ. ಆ ಕಡೆ ದಾಟೋದಕ್ಕೂ ಭಯ ಆಗ್ತಾ ಇದೆಯಲ್ಲ. ಏನೋ ಇದೆ ಸ್ನೇಹಿತರೆ ಪಕ್ಕ. ಗಿಡ ತುಂಬ ಶೇಕ್ ಆಗ್ತಾ ಇದೆ. ಇರಬೇಕು ಗೊತ್ತಿಲ್ಲ. ಇವಾಗ ಏನು ಅಂತಂದರೆ ನಮ್ಮ ತೋಟದಲ್ಲಿ ಕಾಜಿಯೇ ಇರುತ್ತಲ್ಲ ಈ ಥರ, ಇದು ಬ್ಲಾಕ್ ಆಗಬಾರ್ದು. ಬ್ಲಾಕ್ ಆದರೆ ಸಮಸ್ಯೆ ಆಗಿಬಿಡುತ್ತೆ. ಇದೆಲ್ಲ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ದಿನ ಬೆಳಗ್ಗೆ ಚೆಕ್ ಮಾಡು ಅಂತ ಹೇಳಿದ್ರು ತಂದೆಯವರು. ಅದಕ್ಕೋಸ್ಕರ ತೋಟಕ್ಕೆ ಬಂದೆ. ಬಟ್ ಓಡಾಡಬೇಕಾದ್ರೆ ಮಾತ್ರ ತುಂಬ ಹುಷಾರಾಗಿ ಕಾಲಿಡಬೇಕು ನೋಡಿಕೊಂಡು. ಮಳೆಗಾಲದಲ್ಲಿ ಹಾವಿನ ಕಾಟ ಜಾಸ್ತಿ. ಅದು ನಮ್ಮ ಕಡೆ ತುಂಬ ಕೆಟ್ಟ ಹಾವುಗಳು. ಕಚ್ಚಿದ್ರೆ ಎಲ್ಲಿ ಕಚ್ತಾವ ಅದಿಷ್ಟು ಭಾಗ ಕೊಳತೆ ಹೋಗುತ್ತೆ. ಕೆಟ್ಟ ಹಾವುಗಳು ಜಾಸ್ತಿ. ಇದೆಲ್ಲ ಕ್ಲಿಯರ್ ಆಗಿದೆ, ಏನೂ ಸಮಸ್ಯೆ ಇಲ್ಲ. ಬನ್ನಿ ಹೋಗೋಣ. 1080p 60 fps ಎಲ್ಲ ಆದರೆ ನಮಗೆ ಸ್ವಲ್ಪ ವೈಡಾಗಿ ಫುಟೇಜ್ ರೆಕಾರ್ಡ್ ಆಗುತ್ತೆ ಆಯಿತಾ. ದಾಟೋದಕ್ಕೆ ಭಯ ಆಗ್ತಾಯಿದೆ. ಈ ಮರದಲ್ಲೇ ಈ ಗಿಡದಲ್ಲೇ ಏನೋ ಶೇಕ್ ಆಗ್ತಾಯಿತ್ತು. ಹಾಗೆ ಏನೋ ಇರಬೇಕಂತ. ಅಯ್ಯಪ್ಪ ಭಯ. ಇದಂತೂ ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತೆ ಸ್ನೇಹಿತರೆ. ನೋಡಿ ತೋಟದ ಮಧ್ಯ ಯಾವ ಥರ ನೀರು ಹೋಗ್ತಾ ಇದೆ. ಇದು ಕೆರೆಯಿಂದ ಬರೋದು ಆ್ಯಕ್ಚುಲಿ. ನಮ್ಮ ಊರು ಬಂದು ಹೆಗ್ಗಾರಳ್ಳಿ ಅಂತ, ಬಾಲಿಕೊಪ್ಪ ಅಂತ ನಮ್ಮ ಮನೆಯಿಂದ ಒಂದು 500 ಮೀಟ್ರ್ ಅಲ್ಲಿ ಕೆರೆ ಇದೆ. ನಮ್ಮ ಬೆಟ್ಟ ಇದೆಯಲ್ಲ, ಬೆಟ್ಟದ ಕೆಳಗಡೆನೇ ಕೆರೆ ಇದೆ. ಆ ಕೆರೆಯಿಂದ ಬರ್ತಾ ಇರುವಂಥದ್ದು. ಆ್ಯಕ್ಚುಲಿ 2 ಕೆರೆ ಇದೆ ಬಾಲಿಕೊಪ್ಪದಲ್ಲಿ. ಮೇನ್ ರೋಡ್ ಹತ್ರ ಒಂದಿರೋದು, ಇನ್ನೊಂದು ಒಳಗಡೆ ನಮ್ಮ ಬೆಟ್ಟದ ತುದಿಗಿದೆ. ಹೆವಿ ಗಾಳಿ. ಅಪ್ಪ ಅಡಿಕೆ ಮರಗಳೆಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬರ್ತಾ ಇದ್ದಾವೆ. ಅಯ್ಯೋ ನೋಡಿ ಇಲ್ಲಿ ಬ್ಲಾಕ್ ಆಗಿದೆ, ಮಣ್ಣು ಹಾಕಿದ್ದಾರೆ. ಅಯ್ಯಪ್ಪ ನೋಡಿ ಇಲ್ಲಿ ನೀರೇ ಬರ್ತಾ ಇಲ್ಲ. ಬನ್ನಿ ಮುಂದೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಪಟ್ನೆ. ಏನಕ್ಕಂತಂದರೆ ಸಿಕ್ಕಾಬಿಟ್ಟೆ ಸೊಳ್ಳೆ. ಬನ್ನಿ ಸ್ನೇಹಿತರೆ ನೋಡೋಣ. ಇದ್ದಕ್ಕಿದ್ದಂತನೇ ರೆಕಾರ್ಡ್ ಆಫ್ ಆಗ್ಬಿಡತ್ತಪ್ಪ. ಏನಕ್ಕೆ ಅಂದ್ರೆ ನೋಡಿ ತುಂಬ ಮಳೆಯಿಂದಾಗಿ ಒಳ್ಳೆ ಅಡಿಕೆ ಕೊನೆ ಕೆಳಗಡೆ ಬಿದ್ದಿದೆ ನೋಡಿ. ಬೆಳೆಯುವ ಹಂತದಲ್ಲಿತ್ತು. ಎಷ್ಟು ಲಾಸ್ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಡಿಕೆ, ಬಿದ್ದು ಹೋಯ್ತು. ದಿನ ಬೆಳೆಯೋ ಹಂತದಲ್ಲಿದೆ. ಅದೇನಕ್ಕೂ ಬರೋಲ್ಲ ಇವಾಗ. ಹಿಂಗೆ ಆಗುತ್ತೆ.
ಹೊಟ್ಟೆ ಉರಿಯುತ್ತೆ ಸ್ನೇಹಿತರೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕಳೆ ಬೆಳ್ಕೊಂಬಿಟ್ಟಿದೆ, ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಇಲ್ಲಂತೂ ತುಂಬ ಗಾಳಿನಪ್ಪ. ನೋಡ್ತಾ ಇದ್ದಾರಲ್ಲ ಒಂದೊಂದು ಅಡಿಕೆ ಮರ ಹೆಂಗೆ ತುಗ್ತಾ ಇದ್ದಾವೆ ನೋಡಿ ಗಾಳಿಗೆ. ಬನ್ನಿ, ಇನ್ನೊಂದು ತೋಟ ಇದೆ ನಮ್ಮದು. ಆ್ಯಕ್ಚುಲಿ 2 ತೋಟ ಇದೆ ಆಯಿತಾ. ಇದು ಹಳೆ ತೋಟ, ಅಂದರೆ ನಮ್ಮ ಅಜ್ಜ ಮಾಡಿರುವಂಥ ತೋಟ. ಇನ್ನೊಂದು ಬಂದು ನಮ್ಮ ತಂದೆ ಮಾಡಿರುವಂಥದ್ದು. ಆ್ಯಕ್ಚುಲಿ ನಮ್ಮ ಗದ್ದೆ ಇತ್ತು, ಗದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತೋಟ ಮಾಡಿದ್ದೀವಿ. ಅದು ನಮ್ಮ ತಂದೆಯವರೇ ಮಾಡಿರುವಂಥ ತೋಟ. ಅದರಲ್ಲಿ ಗಾಳಿ ಬಂದರೆ ಏನು ಅಷ್ಟೊಂದೇನು ಸಮಸ್ಯೆ ಇಲ್ಲ, ಏನಕ್ಕಂತಂದರೆ ಎಲ್ಲ ಹೊಸ ಅಡಿಕೆ ಮರ, ಹಾಗಾಗಿ ಅಷ್ಟೊಂದೇನು ಸಮಸ್ಯೆ ಇಲ್ಲ. ಮತ್ತು ಸ್ವಲ್ಪ ಕ್ಲೀನಾಗಿದೆ. ಈ ಬಣ್ಣ ಏನಂತೀವಿ ಸ್ವಲ್ಪ ಅಗಲ ಇದೆ. ಸೊ ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಆ ಕಡೆನೇ ಹಾವಿನ ಕಾಟ ಜಾಸ್ತಿ ಇರೋದು, ಬಟ್ ಸ್ವಲ್ಪ ಕ್ಲೀನಾಗಿದೆ. ನೋಡಿ ಕರಿಬೇವಿನ ಸೊಪ್ಪು, ಇದು ತುಂಬ ಹಳೇ ಚಿಕ್ಕ ಗಿಡ ಇದು ಕರಿಬೇವಿನ ಸೊಪ್ಪು. ಇನ್ನೂ ಬೆಳೀಲಿಲ್ಲ, ಕಟ್ ಮಾಡಿ 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 ಹಿಂಗೆ ಇದೆ, ತುಂಬ ಹಳೇದಿದೆ. ಏನು ಸೊಳ್ಳೆ ಅಂತೀರ, ಒಂಥರ ಬ್ಲ್ಯಾಕ್ ಸೊಳ್ಳೆ ಇದು. ಏಯಪ್ಪ, ಚಿಲ್ಕೆ ಶುರು ಆಗ್ಬಿಡುತ್ತಪ್ಪ ಕಚ್ಚಿದ್ರೆ. 5 ನಿಮಿಷ ನಿಂತ್ಕೊಳ್ಳೋಂಗಿಲ್ಲ. ಒಳ್ಳೆ ಜೇನು ಕುಡಿ ಕಲ್ಲು ಬಿಡ್ತಾರೆ ಹೆಂಗಾಗುತ್ತೆ ನೋಡಿ, ಹಂಗೆ ಬಂದು ಮುತ್ತಿಗೆ ಹಾಕ್ಬಿಡ್ತಾವಾಗ. ಏನಪ್ಪ, ಬನ್ನಿ, ತೋಟ ಎಲ್ಲ ಸರಿ ಇದೆ, ಯಾವುದೇ ಅಡಿಕೆ ಮರನೂ ಬಿದ್ದಿಲ್ಲ. ನಿನ್ನೆ ರಾತ್ರಿ ಜೋರಾಗಿ ಸೌಂಡ್ ಆಯಿತು. ರಾತ್ರಿ 11 ಗಂಟೆಗೇನೋ ನಾನು ವ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೆ. ತುಂಬ ಜೋರಾಗಿ ಶಬ್ದ ಆಯಿತು, ಇಲ್ಲ ಅಡಿಕೆ ಮರ ಬಿದ್ದಿದೆ ಅಂತ ನೋಡೋಣ ಅಂತ ಬಂದೆ. ಒಂದು ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತಂದರೆ ಎಷ್ಟು ನಿನ್ನೆ ತೊಂದರೆ ಆಯಿತು ಅಂದರೆ, 1 ನಿಮಿಷಕ್ಕೆ ಕರೆಂಟ್ ಹೋಗಿ ಬಂದು, ಕರೆಂಟ್ ಹೋಗೋದು ಬರೋದು ಆಗ್ತಾಯಿತ್ತು. ತುಂಬ ತೊಂದರೆ ಆಯಿತು. ಪರವಾಗಿಲ್ಲ, ಮನೇಲಿ UPS ಇದೆ, ಆದರೂ ಕೂಡ ಸಮಸ್ಯೆ. ಬನ್ನಿ, ಇವಾಗ ಗಾಡಿ ತಗೊಂಡು ಡೈರೆಕ್ಟ್ ಆ ತೋಟಕ್ಕೆ ಹೋಗೋಣ. ಆ ತೋಟಕ್ಕೆ ಹೋದ್ಮೇಲೆ ಸಿಗ್ತೀನಿ. ಓಕೆ ರೆಕಾರ್ಡಿಂಗ್ ಸ್ನೇಹಿತರೆ. ಫೈನಲಿ ಕೆಳಗಡೆ ಹೊಸ ತೋಟದ ಹತ್ರ ಬಂದೆ. ಬನ್ನಿ, ಮೊಬೈಲಲ್ಲಿ ಶೂಟ್ ಮಾಡೋದು ತುಂಬ ಇಷ್ಟ ಆಗ್ತಾಯಿದೆ, ಚೆನ್ನಾಗಿದೆ. ನೋಡಿ ಯಾವ ಥರ ಬೆಳ್ಕೊಂಬಿಟ್ಟಿದೆ, ಮಟ್ಟಿ ಥರ ಬೆಳ್ಕೊಂಬಿಟ್ಟಿದೆ. ಕತ್ತಿ ಬೇರೆ ತಂದಿಲ್ಲ. ಯವ್ವ, ಚಿಕ್ಕ ಚಿಕ್ಕ ಹೂಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು 1 ನಿಮಿಷ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಫೋಕಸ್ಸೇ ಆಗಲ್ಲ, ಫೋಕಸ್ ಆಗಬೇಕಾಗಿತ್ತು. ಸ್ನೇಹಿತರೆ, ಇವಾಗ 4K 60 FPS ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಗೊಂದು ಫ್ಲವರ್ ಇತ್ತು, ಅದನ್ನ ತೋರ್ಸೋಕ್ಕಾಗಿಲ್ಲ, ಅದಕ್ಕೆ 4Kದಲ್ಲಿ ಹಾಕ್ಕೊಂಡೆ. ನೋಡೋಣ ಇವಾಗ ಫೋಕಸ್ ಆಗುತ್ತಾ ಅಂತ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫೋಕಸ್ ಆಗುತ್ತೆ ನೋಡಿ, ಎಷ್ಟು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ, ಇವಾಗ 4Kದಲ್ಲಿ ಶೂಟ್ ಆಗ್ತಾಯಿದೆ. 4K 60 FPS. ಅಲ್ಟ್ರಾ ವೈಟ್ ಸಿಗಲ್ಲ ನಮ್ಗೆ ಇದರಲ್ಲಿ. ಇಲ್ಲೆಲ್ಲ ನೀರು ನಿಂತ್ಕೊಬಿಟ್ಟಿದೆ ನೋಡಿ. ಈ ನೀರು ನಮ್ಗೆ ಕಾಲಿಗೆ ಏನಾದ್ರು ತಾಕ್ತು ಅಂತಂದರೆ ಕಾಲು ಬೆರಳುಗಳ ಮಧ್ಯ ಕೊಳೆಯೋಕ್ಕೆ ಶುರುವಾಗುತ್ತೆ. ಇಲ್ಲೂ ಕೂಡ ನೀರು ಹೋಗ್ತಾ ಇದೆ. ಈ ರೀಸೆಂಟಾಗಿ ಈ ಕಟ್ಟೆ ಮಾಡಿಸಿರೋದು. ಇಲ್ಲ ಅಂತಂದರೆ ಇಲ್ಲಿ ತುಂಬ ಅತಿಯಾದ ಮಳೆ ಆದರೆ ಇಲ್ಲಿ ನೀರೇನು ಕಾಣಿಸ್ತಾ ಇದೆ ನಿಮಗೆ, ಇದು ಮೇಲ್ಗಡೆ ಹತ್ಬಿಟ್ಟು ತೋಟಕ್ಕೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೇಫ್ಟಿಗೆ ಅಂತ ಮಾಡಿಸಿದ್ದೀವಿ. ತುಂಬ ನೀರು ಬರುತ್ತೆ. ಇವಾಗ ಸ್ವಲ್ಪ ಅಗಲ ಆಗಿದೆ ಇಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ನೀರು ಸ್ಪ್ರೆಡ್ ಆಗಿ ಹೋಗ್ತಾ ಇದೆ. ಇಲ್ಲ ಅಂತಂದರೆ ಪಕ್ಕ ಇದ್ರ ಮೇಲ್ಗಡೆ ಹತ್ತುತ್ತೆ ನೀರು, ಅಷ್ಟು ಪವರ್ಫುಲ್ ಬರುತ್ತೆ. ಇಲ್ಲೊಂದು 2-3 ಮರಗಳು ಪಲ್ಟಿ ಹೊಡೆದಿದ್ದಾವೆ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಫುಲ್ ಬ್ಲಾಕ್ ಆಗಿದೆ, ಇಲ್ಲ ಅಂದರೆ ಆ ಕಡೆಯಿಂದ ಬರ್ಬೋದಾಗಿತ್ತು. ಬಟ್ ನೋಡಿ, ಜೋರಾದ ಅತಿ ಮಳೆಗೆ 2-3 ಮರಗಳು ಪಲ್ಟಿ ಹೊಡೆದಿದ್ದಾವೆ, ಫುಲ್ ಬ್ಲಾಕ್ ಆಗಿದೆ ಇಲ್ಲಿ. ಇದು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು, ಇಲ್ಲಾಂತಂದರೆ ನೀರು ಬ್ಲಾಕ್ ಆಗಿಬಿಡುತ್ತೆ. ಬನ್ನಿ, ಇವಾಗ ಬೇಲಿ ತೆಕ್ಕೊಂಡು ಹೋಗೋಣ. ಇದೆಲ್ಲ ಒದ್ದೆ ಆಗಿರುತ್ತೆ, ಮಣ್ಣು ಕೈಯೆಲ್ಲ ಗಲೀಜೆ ಆಗ್ಬಿಡುತ್ತೆ. ಅಯ್ಯಯ್ಯ, ಇದು ಬೇರೆ ಮುಳ್ಳು ನೋಡಿ. ಇಲ್ಲಿ ತೋಟ
ಈ ಬಣ್ಣ ಏನಿದೆ ಸ್ವಲ್ಪ ಅಗಲವಾಗಿದೆ. ಮತ್ತು ಹೊಸ ತೋಟ ಬಂದು ಒಂದು ರೇಂಜಿಗೆ ಕ್ಲೀನಾಗಿದೆ ನೋಡಿ. ಕುರಿ ಗೊಬ್ಬರ ಹಾಕ್ಸಿದ್ದಾರೆ ನಮ್ಮ ತಂದರು, ಕಾಣಿಸ್ತಾ ಇದೆಯಾ ನೋಡಿ. ಕುರಿ ಗೊಬ್ಬರ ಎಲ್ಲ ಕಡೆ ಹಾಕಿದ್ದಾರೆ. ಇವಾಗ ತೋಟಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ. ಅಕ್ಕಪಕ್ಕ ತೋಟದಲ್ಲೇ ಮದ್ದು ಹೊಡಿಸ್ತಾ ಇದ್ದಾರೆ. ಅಂದರೆ ಅಡಿಕೆ ಕಾಯಿಗಳಿಗೆ ಫಂಗಸ್ ಬರಬಾರ್ದು ಅನ್ನೋ ದೃಷ್ಟಿಯಿಂದ ತುತ್ತ ಸುಣ್ಣ ಸ್ಪ್ರೇ ಮಾಡ್ತಾರೆ. ಕೆಲವೊಬ್ಬರು ಬಯೋಫಾಟ್ ಅಂತ ಒಂದು ಲಿಕ್ವಿಡ್ ಸಿಗುತ್ತೆ, ಕೆಮಿಕಲ್ಲು, ಅದನ್ನು ಸ್ಪ್ರೇ ಮಾಡ್ತಾರೆ. ನಾವು ಮೊದಲೆಲ್ಲ ಬಯೋಫಾಟ ಹೊಡೆದು ಸುಮಾರು ಅಡಿಕೆ ಮರಗಳನ್ನು ಹಾಳು ಮಾಡ್ಕೊಂಡ್ವಿ. ಅದಕ್ಕೆ ಈ ನಡುವೆ ತುತ್ತ ಸುಣ್ಣನೇ ನಾವು ಬಳಸ್ತಾ ಇರೋದು. ಹಿರಿಯರು ಏನು ಪಾಲನೆ ಮಾಡ್ಕೊಂಡು ಬಂದಿದ್ರು ಅದನ್ನು ಪಾಲನೆ ಮಾಡ್ತಾಯಿದ್ವಿ ನೋಡಿ. ಆ ಕಡೆ ಎಲ್ಲ ಮದ್ದು ಹೊಡಿತಾ ಇದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ. ಅಲ್ಲಿದ್ದಾರೆ ನೋಡಿ, ರೈನ್ ಕೋಟ್ ಹಾಕ್ಕೊಂಡಿದ್ದಾರಲ್ಲ ಅವರೇ. ಕೊನೆ ಎಣ್ಣೆ ಹುಡುಕಿ ಸ್ಪ್ರೇ ಮಾಡ್ತಾ ಇದ್ದಾರೆ ಕೆಳಗಡೆಯಿಂದ. ಮೋಸ್ಟ್ಲಿ ದೋಟಿಯಿಂದ ಸ್ಪ್ರೇ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ, ಮರ ಹತ್ಬಿಟ್ಟು ಅಡಿಕೆ ಮರದ ಕೊನೆ ಎಲ್ಲಿರುತ್ತೆ ಅಲ್ಲಿ ತನಕ ಹೋಗಿಬಿಟ್ಟು ಕೆಳಗಡೆಯಿಂದ ಸ್ಪ್ರೇ ಮಾಡ್ತಾಯಿದ್ರು. ಇವಾಗ ಮಳೆಗಾಲದಲ್ಲಿ ಅಡಿಕೆ ಮರ ಹತ್ತೋದು ಸ್ವಲ್ಪ ಕಷ್ಟ. ಏನಕ್ಕಂತಂದರೆ ಅಡಿಕೆ ಮರದ ಮೇಲ್ಗಡೆ ಎಲ್ಲ ಫಂಗಸ್ ಬೆಳ್ಕೊಂಡಿರ್ತವೆ, ತುಂಬ ಸ್ಲಿಪ್ಪಿ ಇರುತ್ತೆ, ಅಂದರೆ ಜಾರುತ್ತೆ. ಸೊ ಹಾಗಾಗಿ ಇವಾಗ ದೋಟಿ ಬಂದಿರೋದ್ರಿಂದ ಸ್ವಲ್ಪ ಕೆಳಗಡೆ ನಿಂತ್ಕೊಂಡು ಸ್ಪ್ರೇ ಮಾಡೋದು. ಕೆಲವೊಂದು ಕಡೆ ಕೊನೆ ಕೊಯ್ದು ಕೂಡ ದೋಟಿಯಿಂದನೇ ಕೊನೆ ಕೊಯ್ತಾರೆ. ಬಟ್ ಅಡಿಕೆ ಮರಕ್ಕೆ ಒಳ್ಳೇದಲ್ಲ, ಗೊತ್ತಿಲ್ಲ ಅದು. ಅಂದರೆ ಕೆಲಸಕ್ಕೆ ಯಾರು ಸಿಗಲ್ಲ ಆ ಟೈಮಲ್ಲಿ ನಾವೇ ಒಂದು ದೋಟಿ ತಂದ್ಕೊಂಡು ಮಾಡ್ಕೊಬೋದು. ಸ್ವಲ್ಪ ಕಷ್ಟನೇ, ಏನಕ್ಕಂತಂದರೆ ಹೊಸದಾಗಿ ಶುರು ಮಾಡೋದ್ರಿಂದ ನಮಗೆ ಅಷ್ಟೊಂದು ರೂಢಿ ಇರೋದಿಲ್ವಲ್ಲ, ಕಷ್ಟ. ಬಟ್ ಪರ್ಫೆಕ್ಟ್ ಅಂದರೆ ಮರ ಹತ್ಬಿಟ್ಟೆ ಹೊಡೆದ್ರೆ, ಮದ್ದು ಹೊಡೆದ್ರೆ ಒಂದು ತಿಂಗಳ 1.5 ತಿಂಗಳ ಕಂಟ್ರೋಲ್ ಇರುತ್ತೆ. ಇಲ್ಲೂ ಕೂಡ ನೀರು ಹರಿತಾ ಇದೆ. ಇಲ್ಲಿ ಸಖತ್ತಾಗಿ ಕಾಣಿಸುತ್ತೆ ನೋಡಿ, ಸಖತ್ತಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಝೂಮ್ ಆಗ್ತೀನಿ ನೋಡಿ. ಇದು ತುಂಬ ಝೂಮ್ ಆಗಲ್ಲ, 2x ಝೂಮ್ ಆಗುತ್ತೆ. ಇದೆಲ್ಲ ಬಣ್ಣದ ಗಿಡ. ದೀಪಾವಳಿಗೆ ಇದನ್ನೆಲ್ಲ ಬಳಸ್ತೀವಿ. ತೋರಣ ಮಧ್ಯೆ ಇದನ್ನ ಹಾಕಿದರೆ ಚೆನ್ನಾಗಿರುತ್ತೆ ನೋಡಿ. ಹೂವೆಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ತೋಟಕ್ಕೆ ಔಷಧಿಯನ್ನು ಸಿಂಪಡಣೆ ಮಾಡಿದ್ದು. ಅಂದರೆ ತುತ್ತ ಸುಣ್ಣ ಅಷ್ಟೇ, ಎಲ್ಲ ಒಂದು ಕಡೆ ಇಟ್ಟಿದ್ದೀವಿ ಅಷ್ಟೇ. ನಮ್ಮ ತಂದೆ ಸ್ವಲ್ಪ ಕ್ಲೀನು. ತೋಟದಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಂಗಿಲ್ಲ, ಒಂದು ಕಡೆ ಇಡಬೇಕಷ್ಟೆ. ಅದನ್ನು ಬೇಸಿಗೆಗಾಲದಲ್ಲಿ ಅದನ್ನ ಒಂದು ಕಡೆ ಜಾಗಕ್ಕೆ ಈ ಕಸ ಮಸಿ ಎಲ್ಲ ತೊಗೊಂಡೋಗ್ಬಿಟ್ಟು ಸುಟ್ಟಾಕೋದು. ಅಲ್ಲಿ ಇಲ್ಲಿ ಬಿಸಾಕೋದು ಆ ಥರ ಎಲ್ಲ ಮಾಡಲ್ಲ. ಅದಕ್ಕೆ ನೋಡಿ ನಮ್ಮ ತೋಟದಲ್ಲಿ ಎಲ್ಲರೂ ಒಂದು ಪ್ಲಾಸ್ಟಿಕ್ ಕಾಣುತ್ತೆ ನೋಡಿ, ಎಷ್ಟು ಕ್ಲೀನಾಗಿದೆ. ಇಲ್ಲಿ ನಾವು ತೋಟಕ್ಕೆ ಸೋಗೆ ಮುಚ್ಚಿರ್ತೀವಿ, ಸೋಗೆ ಹಾಳೆ ಎಲ್ಲ ಮುಚ್ಚಿರ್ತೀವಿ. ಸೊ ಅದರಲ್ಲಿ ಹಾವು ಸೇರ್ಕೊಳ್ಳೋದು ಜಾಸ್ತಿ ನೋಡಿ. ಆ ಕಡೆ ಮಿಷನ್ ಇದೆ, ಮದ್ದು ಹೊಡಿತಾ ಇದ್ದಾರೆ, ಕಾಣಿಸ್ತಾ ಇದೆಯಾ ನೋಡಿ. ಡ್ರಮ್ ಇಟ್ಕೊಂಡಿದ್ದಾರೆ. ಈ ಡ್ರಮ್ ಒಳಗಡೆ ಔಷಧಿನೇ ಇಟ್ಕೊಂಡು ಪೈಪ್ ಹಾಕಿಬಿಟ್ಟು ಪಂಪ್ ಮೂಲಕ ಸ್ಪ್ರೇ ಮಾಡೋದು. ಈ ತೋಟದಲ್ಲಿ ಏನು ಸಮಸ್ಯೆ ಇಲ್ಲ ನೋಡಿ. ಇಲ್ಲಿ ಎಷ್ಟು ಅಗಲವಾಗಿದೆ, ಚೆನ್ನಾಗಿದೆ. 4K 60 FPS ಎಲ್ಲ ಆದರೆ ಒಳ್ಳೆ ಸ್ಟೆಬಿಲಿಟಿ ಇದೆ, ವಿಡಿಯೋ ತುಂಬ ಸ್ಟೇಬಲ್ ಆಗಿಬರುತ್ತೆ. ಆ್ಯಕ್ಚುಲಿ ನಾನು ಒಂದೇ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋದು. ಒಂದೇ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡ್ರೆ ತುಂಬ ಶೇಕ್ ಆಗುತ್ತೆ ವಿಡಿಯೋ. ಬಟ್ ಒಂದು ರೇಂಜಿಗೆ ಸ್ಟೇಬಲಾಗಿ ಬರ್ತಾಯಿದೆ. ಸ್ನೇಹಿತರೆ, ಮಳೆ ಬಂದೇ ಬಿಡ್ತು. ಮಳೆ ಬಂದರೆ ನಾನು ಮೈಕ್ ಹಾಕ್ಕೊಳ್ಳೋದಕ್ಕಾಗಲ್ಲ. ಮೊಬೈಲು ವಾಟರ್ ರೆಸಿಸ್ಟೆಂಟ್ ಇದೆ, ತೊಂದರೆ ಇಲ್ಲ. ಬಟ್ ಮೈಕು
ಕೇಳಿ ಕಥಮ್ ನಾಟಕ ಬಂದಾಗುತ್ತೆ ಒದ್ದೆ ಆದರೆ. ಜೋರು ಮಳೆ ಬರ್ತಾಯಿದೆ, ಬನ್ನಿ ಹೋಗೋಣ. ತೋಟ ಎಲ್ಲ ಕರೆಕ್ಟಾಗಿದೆ, ಏನೂ ತೊಂದರೆ ಏನಿಲ್ಲ. ಇವಾಗ ಡೈರೆಕ್ಟ್ ಮನೆಗೆ ಹೋಗೋಣ. ನಾನು ಛತ್ರಿ ಬೇರೆ ತಂದಿಲ್ಲ ಗಾಯ್ಸ್. ರೆಕಾರ್ಡ್ ಆಗ್ತಾಯಿದೆಯಾ? ನಾನು ಛತ್ರಿ ಬೇರೆ ತಂದಿಲ್ಲ, ಜೋರ ಮಳೆ ಬರ್ತಾಯಿದೆ. ಮೈಕ್ ಒದ್ದೆ ಆಗ್ಬಿಟ್ರೆ ಕಷ್ಟ, ಮೊಬೈಲ್ ತೊಂದರೆ ಇಲ್ಲ. ಅಯ್ಯೋ ಜೋರಾಗಿ ಬಂತು. ಇಲ್ಲಿ ಯಾವ್ದಾರ ಬಾಳೆ ಗಿಡದ ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಇಲ್ಲಿ ತಾಗಲ್ಲ ಮಳೆ, ಇಲ್ಲಿ ಸ್ವಲ್ಪ ತಿಕ್ಕಾಗಿದೆ ಮೇಲ್ಗಡೆ ನೋಡಿ. ಸೊ ಅಷ್ಟೊಂದು ಮಳೆ ತಾಗಲ್ಲ. ಇಲ್ಲೊಂದು ಬಾಳೆ ಮರ ಇದೆ, ಇದ್ರ ಕೆಳಗಡೆ ನಿಂತ್ಕೊಂಡ್ಬಿಡ್ತೀನಿ. ಅಡಿಕೆ ಎಲ್ಲ ಉದುರ್ತಾ ಇದ್ದಾವೆ. ಈ ಕಡೆ ಬಂದ್ಬಿಟ್ರೆ ಮಳೆ ತಾಗಲ್ಲ. ಸ್ನೇಹಿತರೆ ನೀವು ನೋಡ್ಬೋದು, ಇಲ್ಲಿ ಬಾಳೆ ಎಲೆಗಳು ಹರಡ್ಕೊಂಡಿದೆ. ಸೊ ಹಾಗಾಗಿ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಸೇಫ್. ಒಂದು ರೇಂಜಿಗೆ ಹನಿ ತಾಗಲ್ಲ. ಸಖತ್ ಮಳೆ ಹೊಡಿತಾ ಇದೆ. ಕಾಣಿಸ್ತಾ ಇದೆಯಾ ಮಳೆ ಬರ್ತಾ ಇರೋದು? ಎಷ್ಟು ಸಖತ್ತಾಗಿದೆ ನೋಡಿ. ಎಲ್ಲಿ ನೋಡಿದ್ರು ಹಸಿರು. ಸೊಳ್ಳೆ ಕಾಟ ಜಾಸ್ತಿ ಗಾಯ್ಸ್. ಹಂಗೆಲ್ಲ ಒದ್ದೆ ಆಯ್ತು. ಮೈಕನ್ನು ಒಳ ಹಾಕ್ಕೊಂಡಿದ್ದೀನಿ. ಇದು ಮೇನು ನೋಡಿ. ನಾನು ತೊಗೊಬೇಕಾದ್ರೆ 14,000 ಏನೋ ಕೊಟ್ಟು ತೊಗೊಂಡೆ. ಬಟ್ ಇವಾಗ ರೇಟು ಫುಲ್ ಡೌನ್ ಆಗಿಬಿಟ್ಟಿದೆ. 6,000ಕ್ಕೆಲ್ಲ ಸಿಗುತ್ತೆ ಇವಾಗ DJI ಮೈಕ್ ಮಿನಿ. ನನಗೇನು ಅಂತಂದ್ರೆ ಲಾಂಚ್ ಆದ ತಕ್ಷಣ ಯಾವ್ದಾರ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದ್ರೆ ಲಾಂಚ್ ಆದ ತಕ್ಷಣ ತೊಗೊಂಬಿಡ್ಬೇಕು. ಆಮೇಲೆ ಅಷ್ಟು ಚೆನ್ನಾಗಿರಲ್ಲ ಆಲ್ಮೋಸ್ಟ್. ಏನಕ್ಕಂತಂದ್ರೆ ನಾನು ಮೊಬೈಲು ಅಷ್ಟೇ ಲಾಂಚ್ ಆದ ತಕ್ಷಣ ತೊಗೊಂಡ್ಬಿಡ್ತೀನಿ. ಆಮೇಲೆ ತೊಗೊಂಡ್ರೆ ಏನಾದ್ರು ಇಶ್ಯೂ ಬರುತ್ತೆ ಗೊತ್ತಿಲ್ಲ. ನಾನು ಹಾಗೆ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವಾಗ ಮನೆಗೆ ಹೋಗೋಣ ಬನ್ನಿ. ಮಳೆ ಕಡಿಮೆ ಆಯಿತು. ಇನ್ನೆಲ್ಲ ಹನಿಗಳು ಉದ್ರಕ್ಕೆ ಶುರು ಆಯಿತು. ಹನಿಗಳೆಲ್ಲ ಉದ್ರಕ್ಕೆ ಶುರು ಆಯಿತು ಅಂತಂದ್ರೆ ಮಳೆ ಕಡಿಮೆ ಆಯಿತು ಅಂತ ಅರ್ಥ. ಇದು ಹಾಕರೆ ದೊಡ್ಡ ಟಾಸ್ಕು. ಯಪ್ಪ ಸ್ವಲ್ಪ ಮಿಸ್ ಆದರೂ ಬೀಳೋದೆ. ಸಿಕ್ಕಾಬಿಟ್ಟೆ ರಾಡಿ ಆಗ್ಬಿಡುತ್ತೆ ಕೈಯೆಲ್ಲ ನೋಡಿ ಹೆಂಗೈತೆ. ಹಿಂಗಿದ್ದು ಬಿಟ್ರೆ ನಾವು ವ್ಲಾಗ್ ಮಾಡೋದಂಗೆ, ಮೊಬೈಲ್ ಹಿಡ್ಕೊಳ್ಳೋದಂಗೆ. ಕೈ ಒರೆಸೋದಕ್ಕೂ ಏನೂ ತಂದಿಲ್ಲ. ಏನಾದ್ರು ಜುಗಾಡು ಮಾಡೋಣ. ಇವಾಗ ಏನು ಜುಗಾಡು ಮಾಡ್ತೀನಿ ಅಂದರೆ, ನೋಡ್ತಾ ಇದ್ದೀರಾ ಎಲೆಗಳು ಇದೆ ನೋಡಿ. ನೋಡೋದಕ್ಕೆ ಇಷ್ಟು ಚೆನ್ನಾಗಿದೆ. ಏನಿಲ್ಲ, ಹಿಂಗೆ ತಗೊಳ್ಳೋದು ಕೈ, ಹಿಂಗೆ ಮಾಡೋದಷ್ಟೇ. ಎಲೆಗಳಿಗೆ ನೀರು ಅಂಟ್ಕೊಂಡಿರ್ತವೆ. ಹಂಗೆ ಮಾಡೋದ್ರಿಂದ ಒಂದು ರೇಂಜಿಗೆ ಕ್ಲೀನ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಇಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಪುಟ್ಟದಾಗಿ ಚೆನ್ನಾಗಿದೆ ಅಲ್ಲ. ಹಿಂಗೆ ಮಾಡಿಬಿಡ್ತೀನಿ ಅಷ್ಟೇ, ಕ್ಲೀನ್ ಆಗುತ್ತೆ ನೋಡಿ. ಇಲ್ಲಿ ಎಷ್ಟು ನೀರಿದೆ ನೋಡಿ. ಹಿಂಗೆ ಹಿಡ್ಕೊಳ್ಳೋದು, ಹಿಂಗೆ ಮಾಡೋದು, ಒಂದು ರೇಂಜಿಗೆ ಕ್ಲೀನ್ ಆಗುತ್ತೆ. ಮನೆ ಹೋಗೋಣ. ಇಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ, ನೀರು ಹೋಗೋದಕ್ಕೆ ಜಾಗ ಇಲ್ಲ, ಮಾಡಿಕೊಡ್ಬೇಕು. ಮಟ್ಟಿ ಥರ ಬೆಳ್ಕೊಂಡ್ಬಿಟ್ಟಿದೆ. ಹವಳ ಇದ್ರೂ ಕಾಣಿಸಲ್ಲ. ಸ್ನೇಹಿತರೆ ಕೈಯೆಲ್ಲ ಫುಲ್ ಕ್ಲೀನ್ ಆಯಿತು ನೋಡ್ಬೋದು. ತೋಟಕ್ಕೆ ಹೋಗಿ ಬಂದ್ವಿ. ಇನ್ನು ಮನೆಗೆ ಹೋಗ್ಬಿಟ್ಟು ಟಯರ್ ಚೇಂಜ್ ಮಾಡಬೇಕು. ಅದು ಇವಾಗ ಇದೇ ಬ್ಲಾಗಲ್ಲಿ ಅದನ್ನು ತೋರಿಸ್ಬೇಕು ಅಂತಂದರೆ ಈ ಬ್ಲಾಗ್ ತುಂಬ ಲೆಂತ್ ಆಗಿಬಿಡುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ವಿಷಯವನ್ನು ಹೇಳಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹೇಗೆ ಟೈರ್ ಚೇಂಜ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಎಲ್ಲದಕ್ಕೂ ಸ್ವಲ್ಪ ಅದ್ರ ಬಗ್ಗೆ ಜ್ಞಾನ ಇದ್ರೆ ಸಾಕು, ನಾವು ಮಾಡ್ಬೋದು. ಸ್ನೇಹಿತರೆ ಇದು ನನ್ನ ಹತ್ರ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ಸ್ನೇಹಿತರೆ. ಮೊದಲು ನಾವು ಸ್ಟ್ರಾಂಗ್ ಆಗಿರಬೇಕು. ಇಲ್ಲ ನಂಗೆ ಬರುತ್ತೆ, ನಾನು ಮಾಡ್ತೀನಿ, ಕಲಿತೀನಿ ಅಂತ.
ಇನ್ನೊಂದು ಚಿಕ್ಕದಾಗಿ ಒಂದೇನೋ ಹಣ್ಣು ಬಿಟ್ಟಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಇದೆ. ತೋರಿಸ್ತೀನಿ, ಝೂಮ್ ಹಾಕ್ಬಿಟ್ಟು ತೋರಿಸ್ತೀನಿ. ಇದು ಹಣ್ಣ ಏನೋ ಅಂತ ಗೊತ್ತಿಲ್ಲ, ಬಟ್ ನೋಡೋದಕ್ಕಂತ ತುಂಬ ಸುಂದರವಾಗಿದೆ ನೋಡಿ. ಅಲ್ಲಿ ಸಂಧಿಯಲ್ಲಿ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿದೆ. ತಿನ್ನಕ್ಕೆ ಬರಲ್ಲ ಅಂತ ಅನ್ಕೊತೀನಿ, ಗೊತ್ತಿಲ್ಲ ಅದೇನಕ್ಕೆ ಯೂಸ್ ಆಗುತ್ತೆ ಅಂತ. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು, ಗದ್ದೆ ಅಂತೂ ನೋಡೋದಕ್ಕೆ ಚೆನ್ನಾಗಿದೆ. ಸರಿ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಯಾರ್ಯಾರು ಹೊಸದಾಗಿ ನಮ್ಮ ವೀಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ಚಾನಲ್ಗೆ ಮಾನಿಟೈಸ್ ಮಾಡಿಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ಕ್ರೇಜಿ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್, ಪೀಸ್.